Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಈಗ ದೆಹಲಿ ಹೋಗಿದ್ರೆ ಭೇಟಿ ನಾಯಕರು ಭೇಟಿ ಆಗಿದ್ರೆ ರಾಜ್ಯ ರಾಜಕಾರಣದ ಬಗ್ಗೆ ಏನಾದ್ರು ಇಲ್ಲ 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 ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ. ಸುನಿಲ್ ಹನುಮಣ್ಣ ಅವರು ಉಪಾಧ್ಯಕ್ಷರಾದರು. ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ಲಿಕ್ಕೆ ಹೋಗಿದ್ದರು ಅಷ್ಟೇ. ಕೆಪಿಸಿಸಿ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಾರಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಗೆ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಪಕ್ಷ. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದಾರೆ ಸರ್. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದಿಲ್ಲ ಸರ್, ಅದು ಆ ನಿಟ್ಟಿನಲ್ಲಿ ಆ ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ. ಒಂದ್ ವೇಳೆ ನಿರ್ಧಾರ ಮಾಡಿದ್ರೆ ತಾವು ಸ್ವೀಕಾರ ಇಲ್ಲ, ನೀವು ಮುಂದೆ ಅಧ್ಯಕ್ಷರಾಗ್ತೀರ ಅಂತ ಹೇಳಿ ಈಗ ಹೊಸ ಹೆಲಿಕಾಪ್ಟರ್ ತಗೊಂಡಿರಿ ಅನ್ನುವಂಥದ್ದು ಹಳೆದು ಇತ್ತು ಎಕ್ಸ್ಚೇಂಜ್ ಮಾಡಿವಿ ಅಷ್ಟೇ. ಹೊಸ ಹೆಲಿಕಾಪ್ಟರ್ ಇನ್ನು ವಾಲ್ಮೀಕಿಪೇಟೆ ಪಯಣ ಮಾಡಿದ್ರೆ ಸರ್, ಹೇಗಿತ್ತು ಸರ್ ಹೊಸ ಹೆಲಿಕಾಪ್ಟರ್? ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ, ನಮ್ದೇನು ಹಳೆದು ಇತ್ತೇ ಇತ್ತು, ಅದೇನು ಪ್ರಶ್ನೆ ಇಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದರೂ ನಾಯಕತ್ವ ಬದಲಾವಣೆ ಏನಾದರೂ? ನೋಡಿ, ನಿನ್ನೆ ಭೇಟಿಯಾಗಿದ್ದಾರೆ. ಅವ್ರು ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಒಂದು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳ್ರಿ. ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ. ನೀನು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ. ಅಧಿವೇಶನ ಸಿದ್ಧತೆ ಮಾಡ್ತಾ ಇದ್ರಲ್ಲ. ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ನಿನ್ನೆ CM ಅವ್ರು ಅದಕ್ಕೆ ಹೇಳಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಡೆಲ್ಲಿಯಲ್ಲಿ ಹೇಳಿದರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗ್ತಾರೆ, ಇಲ್ಲಾಂದ್ರೆ ವಾಪೋ ಅಷ್ಟೇ. ಸರ್, ತಾವು ಪದೇ ಪದೇ ಆಗಿ ಹೇಳ್ತಾ ಇದ್ರಿ ಸರ್, ನಾಯಕತ್ವದ ಏನು ಗೊಂದಲ ಇದೆ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕಂತ ಹೇಳಿ. ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ CM ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ನೋಡಿ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವೇನು ಹೇಳ್ತೀರಿ ಸರ್? ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ. ವರಿಷ್ಠರು ಅದನ್ನು ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ವೇಟ್ ಮಾಡೋದು. ಇದು ಅಧಿವೇಶನ ಬಗ್ಗೆ ಎರಡು ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂಥದ್ದು ಏನು ಭಾಳ ವಿಶೇಷ ಇಲ್ಲ, ಯಾಕಂದ್ರೆ ಮಾಡ್ತಾನೆ ಇರ್ತಾರೆ. ಅದನ್ನೇ ರಿಪೀಟ್ ಮಾಡೋದಿರ್ತದೆ ಅಷ್ಟೇ. ಕಾನೂನು ಸುವ್ಯವಸ್ಥೆ, ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿಯೊಂದು